ವೆಲ್ಕಮ್ ಟು ಗೌತಮ್ ವ್ಲಾಗ್. ಬ್ಯಾಚುಲರೇಟ್ ಮಾಡಕ್ಕೆ ಈಗ ಅಷ್ಟೇನ ರೀಚ್ ಆಗಿದೀವಿ. ಫ್ಲೈಟ್ ಇದೆ ತಗೊಂಬಿಡಿ. ಹಾಯ್ ಬ್ರೋ. ರಾಜಸಿಂಹ ಏನ್ ಮಾಡ್ತಾ ಇದೀಯಾ? ಏನೋ ಚಟ್ನಿ ರೆಡಿ ಮಾಡಿದ್ಯಾ? ಇವ್ರು ಒಳ್ಳೆ ಕುಕ್ಕು. ಯಾವ್ದು ಪನ್ನೀರ್ಗೆ ರೆಡಿ ಮಾಡ್ತಾವ್ರೆ. ನಿಜ ಅಲ್ವೇನಾ? ಅವ್ನು ಹೇಗಿದೆ ಬಾಯ್? ಗೂಗಲ್ ಪೇ. ಇವರು ಆಸ್ಟ್ರೇಲಿಯಾದಿಂದ ಇಂಪೋರ್ಟ್ ಆಗಿರೋ ಪೀಸು. ದಿನ ಇದಕ್ಕೆ ನಾವು ಥ್ಯಾಂಕ್ಸ್ ಯಾರು ಹೇಳ್ಬೇಕು? ಹಾಯ್ ಉಲ್ಲೆ ನಮಸ್ತೆ. ಖುಷಿ ಗುರುಗಳು ಇವರು. ನೆಕ್ಸ್ಟ್ ಇಂದ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಹೇಳ್ಕೊಡೋರು ಇವರು. ಇವನ ಹತ್ರ ಏನು ಕಲಿಯೋದಿಲ್ಲ. ಇವನ್ ವೇಸ್ಟ್. ಇವನು ಬೆಂಕಿ ಬೆಂಕಿ ಬೆಂಕಿ. ಮತ್ತೆ ಹೇಗ್ ಫೀಲ್ ಆಗ್ತಿದೆ? ಫುಲ್ ಬಿಂದಾಸ್. ಎಷ್ಟು ಎಷ್ಟು ಖುಷಿಯಾಗಿದ್ದೀರಾ? ಬಾರೋ ಬಾ. ಯಾವಾಗ ಕರೆದಿದ್ ನಿಂಗೆ? ಓಕೆ, ಗುಡ್ ಮಾರ್ನಿಂಗ್ ಗಾಯ್ಸ್. ನೆನ್ನೆ ನೈಟ್ ಪಾರ್ಟಿ ಎಲ್ಲ ಆದ್ಮೇಲೆ ಈಗ ಕಾಫಿ ಕಾಯಿಸ್ತಾ ಇದ್ದೀವಿ. ಓಕೆ, ವೆಲ್ಕಮ್ ಟು ಗೌತಮ್ ವ್ಲಾಗ್ಸ್. ನಾವಿವಾಗ ಹೋಯ್ತಾ ಇದೀವಿ ನೆಲಮಂಗಲದಿಂದ ಮುಂದೆ ನನ್ನ ಹಾಗೂ ಅಕ್ಷಯ್ ಶೆಟ್ಟಿಯ ಬ್ಯಾಚುಲರೇಟ್ ಮಾಡಕ್ಕೆ. ನಮ್ಮ ಜೊತೆ ಇವತ್ತು ಪುನಿ ಇದ್ದಾರೆ, ಹಿಂದೆ ರಕ್ಷಿ, ಮಿಥುನ್ ಹಾಗೂ ವಿಶ್ವಾಸ್ ಗೌಡ. ಸೊ ಈಗ ಇನ್ನೊಂದು ಕಾರಲ್ಲಿ ಲೇಟ್ ಲತೀಫ್ ಶೆಟ್ಟಿ ಅವರು ಇದ್ದಾರೆ, ಮುಂದೆ ಭರತ್ ಹಾಗೂ ನಿಶ್ಚಿತ್ ಅವ್ರು ಕೂಡ ಹೋಗಿದ್ದಾರೆ. ಸ್ಟೇಗೆ ಹೋಗೋಣ, ಒಳ್ಳೆ ಪಾರ್ಟಿ ಮಾಡೋಣ, ಫುಲ್ ಅವಳಿ ಕೊಡೋಣ. ಇವತ್ತು RCB ಮ್ಯಾಚ್ ಬರಿದೆ, ಸಖತ್ತಾಗಿರುತ್ತೆ. ತುಂಬ ದಿನ ಆದಮೇಲೆ ಒಂದು 20 ಜನ ಫ್ರೆಂಡ್ಸು ಒಟ್ಟಿಗೆ ಸೇರ್ತಾ ಇದ್ದೀವಿ. ಒಂದು ಗುಡ್ ವೊಕೇಶನ್ ಮಚ್ಚ. ವೆಕೇಶನ್ ಇಲ್ಲ ಕಣ, ವೊಕೇಶನ್ ಅನ್ಸುತ್ತೆ. ನೋಡೋಣ ಬನ್ನಿ. ಈಗ ಸ್ಟೇನ ರೀಚ್ ಆಗಿದ್ದೀವಿ. ಸ್ಟೇ ಸಖತ್ತಾಗಿದೆ ಅನ್ಬೋದು. ಇದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನೀವೇನಾದರೂ ಫಂಕ್ಷನ್ ಮಾಡಿದ್ರೆ ಆರಾಮಾಗಿ ಬರೋದು. ಬೆಂಕಿ ಇದೆ. ಇದ್ರ ರೀಲ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ನಮ್ಮ ಚಂದನ್ ಅವರಿದ್ದಾರೆ, ಅಳಿಯಾಸ್ ತುಂಗ, ವಿಶ್ವಾಸ್ ಗೌಡ, ಪುನೀತು, ರಕ್ಷಿತ್ತು ಎಲ್ಲ ಹೇಳಿದ್ದೀವಿ. ಪೂಲ್ ರೆಡಿ ಇದೆ, ಹಿಂದೆ ಹೂವು ಇದೆ ಕೊಡೋಕ್ಕೆ. ಹುಡುಗಿ ಊರಲ್ಲಿದ್ದಾಳೆ. ಸೊ ಬಾಯ್ಸ್ ಹೊರಗೆ ಬರಲಿ ಪೂಲಿಗೆ ಇಳಿಯೋಣ. ನೆಕ್ಸ್ಟು ನೈಟ್ ಮ್ಯಾಚ್ ನೋಡೋಕ್ಕಂತೂ ಒಳ್ಳೆ ಜಾಗ ಇದು. ಏನ್ರಪ್ಪ, ಬೆಂಕಿ ಜಾಗ. ಓಕೆ, ಈಗ ಶುರುವಾಗಿದೆ. ಈಗ ಎಲ್ಲರೂ ಒಂದೊಂದು ಜ್ಯೂಸ್ ಬಾಟ್ಲ್ ಇಟ್ಕೊಂಡಿದ್ದಾರೆ. ಆರೋಗ್ಯಕ್ಕೆ ಹಾನಿಕರ ಇವೆಲ್ಲ ಮಾಡಬೇಡಿ. ಆಯ್ ಓಮ, ಸ್ಪ್ರೈಟ್ ಇದೆ ತೊಗೊಂಬಿಡಿ. ಆಯ್ ಬಿಸಿಲಲ್ಲೂ ಶುರು ಮಾಡ್ಕೊಂಡವ್ರೆ ಸ್ಯಾಮಿ. ಬೇವರ್ಸಿ ಇವನು. ಬೆಳಗ್ಗೆ 9:30 ಹೇಳಿದ್ಕೆ 2 ಗಂಟೆಗೆ ಬಂದವನೇ. ಹೊಟ್ಟೆಗೆ ಅನ್ನ ತಿನ್ನಲೇ. ಮುಚ್ಚ ನಾವು 6 ಜನ ಪಿಕ್ ಮಾಡ್ಕೊ ಬಂದ್ವಿ. ನಾನು ಈ ವಿಷಯ ನಿಮ್ ಜೊತೆ ಶೇರ್ ಮಾಡ್ಬೇಕು. ನಿಮ್ಗೆ ಹಂಗಲ್ಲ ಒಬ್ಬ ಈ ತರ ಇರ್ತಾನೆ. ನೀವೆಷ್ಟೇ ಖುಷಿಯಾಗಿರಿ, ಇವನ್ ಜೊತೆ ಸೇರ್ಬಿಟ್ರೆ ನಿಮ್ನ ಸೈಕೋಪಾತ್ ಮಾಡ್ಬಿಡ್ತಾನೆ, ಜಿಗುಪ್ಸೆಲ್ಲೇ ಇರ್ತಾನೆ. ಶೌರ್ಯ ಹೇಳೋ, ನೀವು ಮಚ್ಚ ನನಗೊಂದು ಕೋಟಿ ಸಿಕ್ತು ಮಚ್ಚ, ಲೈಫಲ್ಲಿ ಏನಿದೆ ಬಿಡೋ. ಅದೇ ಒಂದು ಡೈಲಾಗು. ಅದು ಚಂದ್ರ ಕನ್ನಡಕ ಬೇರೆ ಹಾಕತ್ತವನೆ. ಮತ್ತೆ ಸಮಾಚಾರ ಹೇಗಿದೆ? ಹಾಯ್ ಬ್ರೋ. ರಾಜಸಿಂಹ ಪರೀಕ್ಷಿತ್ ಹುಲಿ, ಏನ್ ಸಮಾಚಾರ ಹುಲಿ? ನಿಶ್ಚಿತ್ ಅವ್ರನ್ನ ನಾವು ಮದ್ವೆಲಿ ತೋರಿಸ್ತೀವಿ. ಅವ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ. ನನ್ನ ಮದ್ವೆ ಬ್ಲಾಗಲ್ಲಿ ಹೇಳ್ತೀನಿ. ಏನ್ರಿ ನಾಳೆ ರೈಡಿಂಗ್ ಬೇರೆ ಹೋಗ್ತಿದ್ದೀರಾ? ಏನನ್ಸುತ್ತೆ? ಕನ್ಫರ್ಮ್ ಇಲ್ಲ. ಹಾಯ್ ಓಮ, ಏನ್ ಮಾಡ್ತಾ ಇದೀಯಾ? ಏನೋ ಚಟ್ನಿ ರೆಡಿ ಮಾಡಿದ್ಯಾ? ನಮ್ಮ ಕುಕ್ ಇದಾರೆ ಇಲ್ಲಿ. ಹಾಯ್ ಬ್ರೋ. ಇವ್ರು ಒಳ್ಳೆ ಕುಕ್ಕು. ಯಾವ್ದು ಪನ್ನೀರ್ಗೆ ರೆಡಿ ಮಾಡ್ತಾವ್ರೆ. ಮದುವೆ ಗಂಡು ಶೆಟ್ಟಿಗೆ ಜೈ. ಶೆಟ್ಟಿ ಕಾರ್ನ್ ರೆಡಿ ಮಾಡ್ತಾವ್ರೆ. ನಾವು ಬೆಳಗ್ಗೆವರೆಗೂ ನೋಡ್ಕೊಂಡ್ವಿ. ಇನ್ನೆಲ್ಲ ಇವ್ರದೀಗ ಗ್ರೀನ್ ಸಲಾಡು. ಇದನ್ನ ಇಲ್ಲ ಅಂದ್ರೆ 3 ದಿನದಿಂದ ತರಕಾರಿ ತರ್ಸವ್ರೆ. ಆಗಿದೆ, ಎಲ್ಲ ಆಗಿದೆ. ನಿಖಿಲ್ ಬಂದವ್ರು ಮಾತಾಡ್ಸೋ ಭಯ. ಅದ್ರಲ್ಲಿ ಏನೇನಿದೆ? ಸ್ಪ್ರೈಟು, ಸೋಡಾ, ಮಾಕ್ಟೈಲ್. ಏನ್ ಸಮಯ ನೀನ್ ತಗೊಂಡಿಲ್ಲೇನೋ? ಅವರಿಗೆ ಒಬ್ರಿಗೆ ಸ್ಪೆಷಲ್ ಆಗಿ ಮಾಡಿಕೊಟ್ಟವ್ರೆ. ಅಲ್ಲಿ 2 ಹುಲಿಗಳು ಶಟಲ್ ಆಡ್ತಿದ್ದಾರೆ. ತುಂಬ ವರ್ಷ ಆದ್ಮೇಲೆ ರಿಯೂನಿಯನ್ ಆಗಿದೆ ಎಲ್ಲ ಬ್ಯಾಚುನು. ಈ ಗೌಡ್ ಹುಲಿಗೆ ಯಾರು ನಂಬೇಡಿ, ಇವ್ರಿಗೆ ಆಲ್ರೆಡಿ ಕಮಿಟೆಡ್. ಇವರು ನಿಜ ಅಲ್ವೇನಾ? ಅವ್ನು ಕಮಿಟೆಡು. ಅದಕ್ಕೆ ನಿಮಗೆ ಮೋಸ ಮಾಡ್ತಾವನಿಲ್ಲ ಅಂತ ಹುಷಾರು. ಹೇಗಿದೆ ಬಾಯ್? ಬ್ರೋ ಹೇಗಿದೆ? ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಗೂಗಲ್ ಪೇ ಸ್ಕ್ಯಾನ್ ಮಾಡ್ಬಿಡ ನಿಮ್ಮ ತಮ್ಮಂಗೆ.
ಹೆಂಗಿದೆ ಮಚ್ಚ ನೋಡಿ, ಇದು ಪ್ಯೂರು ಮಾಕ್ಟೈಲ್, ಇದು ಪ್ರಿಪೇರ್ಡ್ ಬೈ ಶೆಟ್ಟಿ ಅಂಡ್ ತಮ್ಮ. ಅಣ್ಣ ಶಾಕು, ತಮ್ಮ ರಾಕ್ಸು. ನೋಡಿ, ಈ ತರ ಎಲ್ಲ ಮಾಡಕ್ಕೆ ಕೋಟಿ ಕೊಟ್ರು ಸಿಗಲ್ಲ, ಇದೆ ಮಜಾ. ಹೋಯ್ತಾ ಇರ್ಬೇಕು ಏನಾ. ಇದಿರೋದೇ 4 ರೆಡಿ. ಓಕೆ, ಲೆಟ್ಸ್ ಇಂಟ್ರೊಡ್ಯೂಸ್ ಅವರ್ ದರ್ಶನ್. ಏನ್ರಿ, ಇವರು ಆಸ್ಟ್ರೇಲಿಯಾದಿಂದ ಇಂಪೋರ್ಟ್ ಆಗಿರೋ ಪೀಸು. ಯಾರು ಗೌಡ್ರು ಇದ್ರೆ ನೋಡಿ, ಇನ್ನ 2 ವರ್ಷ ಬಿಟ್ಟು ಮದುವೆ ಮಾಡ್ತಾರೆ, ಅಲ್ಲಿ ವೇಟ್ ಮಾಡ್ಬೇಕು. ಈ ಹುಲಿ ರೆಡಿ ಇದೆ, ಮುಂದಿನ ವರ್ಷಕ್ಕೆ ಮದುವೆ ಆಗಕ್ಕೆ ರೆಡಿ ಇದೆ. ಈಗ ನಂದು ಶೆಟ್ಟಿದು ಮಾತುಕತೆ ಸ್ವಲ್ಪ. ಶೆಟ್ಟಿ, ನಮ್ಮಿಬ್ರು ಬ್ಯಾಚುಲರ್ಸ್, ಈ ತರ ದಿನ ಇದಕ್ಕೆ ನಾವು ಥ್ಯಾಂಕ್ಸ್ ಯಾರಿಗೆ ಹೇಳ್ಬೇಕು? ನಮ್ ದೇವ್ರು. ಈ ಬ್ಯಾಚುಲರ್ ಕೊಡಕ್ ಕಾರಣರಾದವರು ಇವರು. ಆ ಕಾಶಿ ಟ್ರಿಪ್ ಅಲ್ಲಿ ಇವ್ರು ಕೊಟ್ಟಿರೋ ಸ್ಪೀಚು ನಾವು ಅಲ್ಟಿಮೇಟ್. ನಮ್ದು ಮನ್ಸು ತುಂಬಿ ಉಕ್ಕಿ ಇನ್ನೇನು ಹೇಳಲ್ಲ, ಅಷ್ಟೇ. ಥ್ಯಾಂಕ್ಸ್ ಬಾಯ್. ಇಲ್ಲ ಇದ್ರಿ ರಾ ಹಂಗೆ. ಕಾಶಿಲಿ ಕೊಟ್ಟಿರೋ ಸ್ಪೀಚ್ ಹೈದರಾಬಾದ್ ರೋಡ್ ಅಲ್ಲಿ ಲಿಟ್ರಲಿ. ನಿಖಿಲ್ ಇವ್ರ ಐಡಿ ಮೆನ್ಷನ್ ಮಾಡ್ತೀನಿ, ಫಾಲೋ ಮಾಡ್ಕೊಳ್ಳಿ. ಸ್ಟಾರ್ಟ್ ಆಗಿದ್ದು ಬಳ್ಳಾರಿಯಿಂದ ಸ್ಟಾರ್ಟ್ ಆಯ್ತು, ಕರ್ನಾಟಕ ಬಾರ್ಡರ್ ಬಿಡೋವರೆಗೂ ನಾವು ನನ್ನ ಲೈಫ್ ಅಲ್ಲಿ ನಾನು ಕಲ್ತಿರೋ ಪಾಠ ಏನಿದೆ ಅದೊಂದ್ ಕಡೆ ಆದ್ರೆ ನಮ್ಮ ಅಜಿತ್ ಬಿಟ್ರೆ ಇವ್ರದೇ ಯೂಸ್ಫುಲ್ ಆಗಿದ್ ಲೈಫ್ಗೆ. ನೆಕ್ಸ್ಟ್ ಲೆವೆಲ್ ಬೇಕು. ಒಳ್ಳೆ ಮೋಟಿವೇಶನ್ ನೋಡಿ ಒಬ್ಬೊಬ್ಬರಿಂದ. ಹಾಯ್ ಹುಲಿ, ನಮಸ್ತೆ. ಇವರು ತರೀಕೆಲ್ಲ ಹುಲಿ. ಏನ್ ಬಾಯ್ ಇವ್ರ ಹೆಸರು ಹೇಗಿದೆ? ವೀರ ನರಸಿಂಹ ಅಂತ. ಏನ್ ಬಾಯ್? ಥ್ಯಾಂಕ್ ಯು, ಖುಷಿ. ರಾಜಸಿಂಹ ಇಸ್ ಹಿಯರ್. ರಾಜಸಿಂಹ ಇವರು ನಮ್ ಜೊತೆ ತುಂಬಾ ಟ್ರಿಪ್ಪಿಗೆ ಮಿಸ್ ಆದ್ರು, ಬಟ್ ಫ್ಯೂಚರ್ ಅಲ್ಲಿ ಮಾಡೋಣ. ಮನಾಲಿ ಮಾರ್ಚ್ ಅಲ್ಲಿ ನೆಕ್ಸ್ಟ್ ಇಯರ್. ಓಕೆ ಬಾಯ್, ಥ್ಯಾಂಕ್ ಯು ಬಂದಿದ್ಕೆ. ಲವ್ಲಿ, ಮಜಾ ಇದೆ ಇದು. ನಿಖಿಲ್ ಅವ್ರು ಬಂದ್ಯಾರ. ಹಾಯ್ ಮಿಥುನ್, ಇವ್ರ ಬಗ್ಗೆ ಎಸ್ಪೆಷಲ್ ಆಗಿ ಹೇಳಲೇಬೇಕು. ಡಾರ್ಜಿಲಿಂಗ್ ಬಂದು ಹೊರಗಡೆನೆ ಬರ್ದೆ. ಡಾರ್ಜಿಲಿಂಗ್ ಅಲ್ಲಿ ಹೊರಗಡೆ ಸುತ್ತಕ್ ಬರ್ದೆ ಸ್ಟೇ ಆದವ್ರು ಇವರು. ಮಿಥುನ್ ಹಾಯ್. ಹಾಯ್ ಸ್ಯಾಮ್, ಮತ್ತೆ ಹೇಗ ಅನಿಸ್ತಿದೆ? 2014ರಿಂದ ಇಲ್ಲಿವರೆಗೂ ಬಂದಿದ್ಯಾ. 2016 ಸೆನ್ಸಾರ್ ತುಂಗ. ನಮ್ ತುಂಗ ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಇದೆಲ್ಲ ಬ್ಲಾಗಿಗೆ ಬರುತ್ತೆ, ಏನು ಕಟ್ ಮಾಡಲ್ಲ. ರೆಡಿ ಇದ್ರೆ ಬನ್ನಿ, ಅವೆಲ್ಲ ಇಲ್ಲ. ಕೆಂಪಾಗ್ಬಿಟ್ಟೈತಲ್ಲ ವಿಚು. ಇವನ್ ಬಗ್ಗೆ ಹೇಳೋ. ನಾನೇನು ಬರ್ತೀಯಾ ನೋಡಿ, ಒಳ್ಳೆ ಸರ್ವ್ ಮಾಡ್ತೀಯಾನೆ. ಆಯ್ ಸ್ಕಂದ. ಇವನ್ ನಮ್ಗೆ ಒಂದ್ ಕಾಲದಲ್ಲಿ ಎಡಿಟ್ರು ಫೋಟೋಗೆ. ಇವನು ಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ನಾನು ತುಂಗ ಇವತ್ತೆಲ್ಲೋ ಇರ್ತಿದ್ವಿ. ಅದ್ಯಾವ್ದೋ ಬಾನ್ ಫೈರ್ ಎಡಿಟ್ ಮಾಡ್ಕೊಳೋನು, ನೆಕ್ಸ್ಟ್ ಲೆವೆಲ್ ಆಗಿರೋದು. ಅವಾಗಲೇ ನಮ್ನೆಲ್ಲ ನಮ್ಮ ಬ್ಲಾಗ್ನ ಆಗ್ಲೇ ಟ್ರೋಲ್ ಮಾಡ್ದ ಪ್ರತಿಭೆ ಇದು. ಈಗ ಓಮ ಅವ್ರದ ಬೈಟ್ ತೊಗೊಳ್ಳೋಣ. ಹಾಯ್ ಓಮ. ಈಗ ನಾನು ಶೆಟ್ಟಿ ಮದ್ವೆಯಾಗಿ ಮುಂದೆ ಹೋಗ್ತಿದ್ವಿ. ನಿಮ್ಮಿಂದ ಒಳ್ಳೆ ಟಿಪ್ಪು. ಬರೀ 30 ಸೆಕೆಂಡಲ್ಲಿ ಏನು ಕೊಡ್ತೀಯಾ? ಕೌಂಟ್ ಆಗ್ತೀಯ 30 ಸೆಕೆಂಡು. ಮೌನತೆ ಸನ್ಮತಿ ಲಕ್ಷಣ. ಜೀವನ ಇರೋದು ದೊಡ್ಡದು, ಮದುವೆ ಅನ್ನೋದು ಅದ್ರಲ್ಲಿ ಒಂದು ಭಾಗ. ಈಗ ನೀವೆಲ್ಲಾ ವಿಷಯದಲ್ಲಿ ಹೆಂಗೆ ಎಕ್ಸೈಟ್ಮೆಂಟ್ ಆಗಿರ್ತೀವಿ. ನೀನು ಬಿಟ್ಟು ಆಮೇಲೆ ಕೊಡ್ತೀವಿ. ಈಗ ಮಧ್ಯೆ ಬೇಡ, ಆಮೇಲೆ ಕೊಡ್ತೀಯಾ? ಡನ್. ಇವನು ಮಧ್ಯ ಬಾಯಕರ್ ಯಾರಿಗೂ ನೆನಪೇ ಆಗನು. ನೋಡಿ ತುಂಬಾ ಕಷ್ಟ ಪಡ್ತೀರ ಬಾಯ್ಸ್. ಏನ್ರಿ ಮತ್ತೆ ಹೆಂಗಿತ್ತು ಡಾರ್ಜಿಲಿಂಗ್? ಗುರುಗಳು ಇವರು. ನೆಕ್ಸ್ಟ್ ಇಂದ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಹೇಳ್ಕೊಡೋರು ಇವರು. ಇವ್ರನ್ನ ಹುಷಾರಾಗಿ ಇಟ್ಕೋಬೇಕು. ಏನ್ ಬೈ ಹೇಳ್ಕೊಡಿ ಬೈ, ಸ್ವಲ್ಪ ಹೇಳ್ಕೊಡಲ್ಲ. ಯಾಕೆಂದ್ರೆ ಮೊನ್ನೆ 16 ಕಿಲೋಮೀಟರ್ ನಡಿಬೇಕಾಗಿರೋದ್ನ 4 ಕಿಲೋಮೀಟರ್ ನಡೆದಿ. ಆಮೇಲೆ ಯುದ್ಧ ಆಗಿಲ್ಲ ತಾನೆ, ಯುದ್ಧ ಮಾಡದೇ ಇರೋವಂಥ ವ್ಯಕ್ತಿ ಇವರು. ಇವನ ಹತ್ರ ಏನೂ ಕಲಿಯೋದಿಲ್ಲ, ಇವನ್ ವೇಸ್ಟ್. ಇವನು ಏನಾದ್ರು ಹೇಳ್ಕೊಡ್ತೀಯ ಮಚ್ಚ? ಇವನೇನು ಹೇಳ್ಕೊಡಲ್ಲ ಮಚ್ಚ. ಹೇಗಾರಿದೆ ಬರ್ತೀಯಾ ಅಂತ ಕೇಳ್ಬೋದು ಅಷ್ಟೇ. ಇವನು ಏನ್ ಹೊಟ್ಟೆ ಆಯ್ತಾ ನಿಂಗೆ? ಓಕೆ, ಫ್ಲೆಕ್ಸ್ ಮಾಡ್ತೀಯಾರೆ. ನೋಡಿ ನೋಡಿ, ಎಲ್ಲ ಹುಡುಗರು ಬದಲಾಗ್ತಾ ಇದಾರೆ. ಯಾಕೆ ಉಳಿಸ್ಬಿಟ್ಟೆ? ವಿಷಯಕ್ಕೆ ಡೌಟ್ ಆಯ್ತು ಅಂದ್ಮೇಲೆ ಅವನ್ಗೆ. ನೋಡಿ, ನಮ್ಮ ತಲಪತಿ ಅವರ ತಮ್ಮ ಇಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ನಿಖಿಲ್ ಅವರು. ವಾ ತಲ್ಲ ಇವ ಸಿ, ಅಲ್ಲಿ ಧೋನಿ ಅವ್ರು ಇದ್ದಿದ್ರೆ ಡೈ ಹೊಡೆದಿರೋರು. ಧೋನಿ ಅವ್ರು ಇಲ್ಲ. ಬೆಂಕಿ 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 ಬೆಂಕಿ.
ಓ ಮೈ ಬೌಲಿಂಗ್ ಬೆಂಕಿ ಬಿರುಗಾಳಿ. ಹಾಯ್ ಸ್ಯಾಮ್, ಮತ್ತೆ ಹೇಗಿದೆ ವೈಬು? ಖುಷಿ, ತುಂಬಾ ದಿನ ಆದ್ಮೇಲೆ ರಿಲ್ಯಾಕ್ಸ್ ಅಲ್ಲ. ಬರೀ 3 ಮುಖ 4 ಮುಖ ನೋಡ್ತಿದ್ವಿ, 20 ಮುಖ. ಚೆನ್ನಾಗಿ ಅನ್ನಿಸ್ತಿದ್ಯಾ ಏನ್ರಿ? ಅದೇ ಆಫೀಸು, ಅದೇ ಕೊಂಗ್ರು ಮುಖ ಇತ್ತು. ರಿಫ್ರೆಶ್ ಕ್ರಿಕೆಟ್. ಓ ಲೆಫ್ಟ್ ಹ್ಯಾಂಡ್ ಬ್ರೋ, ಹೆಂಗಿತ್ತು ಬ್ರೋ 6 ಹೊಡೆದಿದ್ದು? ಓಯ್ ನಿಶ್ಚಿತ್ ಹೆಂಗಿತ್ತು? ಚೆನ್ನಾಗಿತ್ತು, ಆದ್ರೆ ಸ್ವಲ್ಪ 6 ಹೊಡೆದು ಔಟ್ ಆಗ್ಬಿಟ್ಟ. ಟ್ಯಾಕ್ಟಿಕಲ್ ಮೂವ್ ಅದು. 6 ಹೊಡೆದಿದ್ದಾರೆ, ಮಾಟ ಮಾತ್ರ ಮಾಡಿಸಿ ಔಟ್ ಮಾಡಿಸ್ತಾರೆ. ಸ್ಕೋರ್ 15. ಬೈ ಹೇಗಿತ್ತು? ಇವ್ರು ಯಾಕೋ ಕ್ರಿಕೆಟಿಗೆ ಬಂದಿಲ್ಲಪ್ಪ, ಇವರೆಲ್ಲ ಬೇರೆ ಇನ್ಸ್ಟಾಗ್ರಾಮ್ ಕ್ರಿಕೆಟ್ ಆಡೋರು, ಇಲ್ಲಿ ಬರಲ್ಲ. ನಮ್ ಟೀಮ್ ಅವರಿಗೆ ಯಾರು ಕೊರ್ಗದ್ ಬೇಡ, ನಾವೇ ಕೊರಗ್ತಾ ಇದೀವಿ ಅಷ್ಟೇ. ಇಷ್ಟೇ ಹೆಂಗ್ ಔಟ್ ಆದ ನೀನು? ಮಚ್ಚ ಇವ್ನ್ ಕೊರ್ಗಿನೇ ಔಟ್ ಆಗಿದ್ ಮಚ್ಚ. ಹಾ, ಇವ್ನ್ ಕೊರ್ಗಿನೇ ಔಟ್ ಆಗಿ. ಯಾರು? ಶೌರ್ಯ ಕೊರಗ್ದೇನೋ? ನೀನ್ ಕುಡಿಯೋದ್ ಬಂತ್ ವಿಡಿಯೋ ಹಾಕ್ಲಾ? ನಾನು ಬೇಕಾದ್ರೆ 4 ಕನ್ವರ್ಟ್ ಮಾಡ್ಬೋದು. ಹೌದಾ? ಹೆಂಗ್ ಮಚ್ಚ ಸ್ವೀಪ್ ಹೆಂಗ್ ಹೊಡಿತ್ಯಾ? ಏ ತೋರ್ಸ. ಇಲ್ಲಿ ನೋಡು, ಈಟಿಂಗ್ ಕಲೆ ಈಗ ನಮ್ಮ ಗ್ರೇಟ್ ಸೀನಾ ಅವ್ರು ಬಂದ್ಯಾ? ಸೀನಾ ಮತ್ತೆ ಹೇಗ್ ಫೀಲ್ ಆಗ್ತಿದೆ? ಫುಲ್ ಬಿಂದಾಸ್. ಎಷ್ಟು ತುಂಬಾ ದಿನ ಆದ್ಮೇಲೆ ಈ ತರ ಒಂದು ಗ್ಯಾಂಗ್ ಜೊತೆ ಮೀಟ್ ಆಗ್ತಿದೆ. ಹೌದು. ಇದಕ್ಕಿಂತ ಪೀಸ್ ಇನ್ನೊಂದು ಸಿಗಲ್ಲ. ಹಳೆ ಹುಡುಗರ್ನೆಲ್ಲ ಮೀಟ್ ಮಾಡಿಸಿ ಒಂದಿನ ಹೊರಗಡೆ ಸಿಗ್ರಿ, ಆಮೇಲೆ ಅದ್ರಿಗೆ ರೇಟಿಂಗ್ ಕೊಡಿ. ಅವ್ನು ಕುಡಿದ ಹೆಂಗ್ ಆಡ್ತಾವನೆ, ಫುಲ್ ಜೋಶ್. ಓಕೆ ಸೀನ್, ಆರ್ ಯು ಹ್ಯಾಪಿ ನೌ? ಫುಲ್ ಹ್ಯಾಪಿ, ಫುಲ್ ಹ್ಯಾಪಿ. ತುಂಗ ನೋಡಿ, ನಾನು ಇವಾಗ ವ್ಲಾಗ್ ಮಾಡ್ತೀನಿ, ಇವನು ಅವಾಗ್ಲೇ ವ್ಲಾಗ್ ಮಾಡ್ದವನು. ಅಪ್ರಿಶಿಯೇಟ್ ರಕ್ಷೆ. ಲೆಟ್ಸ್ ವಿಘ್ನೇಶ್ ಜಿಮ್ ಮತ್ತೆ ಫ್ಲೆಕ್ಸ್ ಮಾಡೋದು. ಏನಾದ್ರೂ ವಾರಿ ಇದ್ರೆ ಹೇಳಿ, ಬಾಡಿ ಗಾರ್ಡ್ ಕಳಿಸ್ತೀವಿ. ಅಂದ್ರೆ ತುಂಬಾ ಕಾಸ್ಟ್ಲಿ, ವಿತ್ ಇನ್ಶೂರೆನ್ಸ್, ತುಂಬಾ ಕಾಸ್ಟ್ಲಿ. ಈಗ ನೆಕ್ಸ್ಟ್ ಬಾಡಿ ಗಾರ್ಡ್ ತೋರಿಸ್ತಾ ಇದೀವಿ. ನೋಡಿ ಇಲ್ಲೇ ಇದ್ದಾರೆ. ಹಾಯ್, ಇವರು ಭದ್ರಾವತಿ ಅವರು, ಹುಷಾರಾಗಿ ಡೀಲ್ ಮಾಡಿ. ದರ್ಶನ್. ಓಕೆ, ಈಗ ಕ್ರಿಕೆಟ್ ಆಡೋಣ. ಹಾಯ್ ಸಾನಿ, ಮತ್ತೆ ಹೇಗಿದೆ ವೈಬ್? ಫುಲ್ ಐ ಗೌಡ್ರೆ, ಕ್ರೇಜಿ ವೈಬ್ಸ್. ಲವ್ಲಿ. ಈಗ ಇಲ್ಲೊಂದು ವೇಸ್ಟ್ ಬಾಡಿ ಇದೆ, ಬಾಡಿ ವೇಸ್ಟ್ ಬಾಡಿ. ಓಕೆ ಬಾಯ್ಸ್, ಥ್ಯಾಂಕ್ಸ್ ಬಾಯ್ ಬಂದಿದ್ಕೆ, ನಿಜ ಖುಷಿ ಆಯ್ತು. ಬಾಯ್ಸ್ ಥ್ಯಾಂಕ್ಸ್ ಫಾರ್ ಕಮಿಂಗ್. ಬಾಯ್. ಖುಷಿ ಆಗತ್ತೆ ಈ ತರ ಒಂದು ಇಷ್ಟು ಸ್ವಲ್ಪ ಟೈಮ್ ಕೊಟ್ರಲ್ಲ ನಮ್ಗೆ, ಅದು ಖುಷಿ. ಬಿಸಿ ಶೆಡ್ಯೂಲ್ ಅಲ್ಲೂ ಬಂದ್ ಟೈಮ್ ಕೊಟ್ಟು ಅದು ಖುಷಿ. ಆಕ್ಚುಲಿ ನಂಗೂ ಅಪಾಯಿಂಟ್ಮೆಂಟ್ ಕೇಳಿದ್ರು. ಇಲ್ಲ ಅವಂದು ಡಿಲೇಟ್ ಇದು. ಆಯ್ತು. ಬಾಯ್ಸ್ ಸ್ಕ್ರೀನ್ ನ ಸೆಟ್ ಮಾಡ್ತಾವ್ರೆ, ಜೊತೆಲಿ ಆಶೆ. ಹೇಗಿತ್ತು? ಫುಲ್ ವೈಬ್, ಬೆಂಕಿ. ಈ ಸ್ಟೇನ ಮಸ್ಟ್ ಅಂಡ್ ಶುಡ್ ಪ್ರಿಫರ್ ಮಾಡ್ತೀನಿ. ಈಗ ನಮ್ಮ ಪಲ್ಲಿ ಹತ್ರ ಹೋಗೋಣ, ಅಡುಗೆ ಮಾಡ್ತಿದ್ದಾರೆ. ಬಾಯ್ಸ್ ಹೇಗಿತ್ತು? ಹೇಗಿತ್ತು ಅಷ್ಟೇ? ಸಕ್ಕದಾಗಿತ್ತು ವೈಬ್ ಮಾತ್ರ. ಈ ಸ್ಟೇನ ಹೈಲಿ ರೆಕಮೆಂಡ್ ಮಾಡ್ತೀನಿ, ಮಿಸ್ ಮಾಡದೆ ಬನ್ನಿ. ನೋಡಿ, ಎಲ್ಲ ಗ್ಯಾಂಗಲ್ಲೂ ಈ ಥರ ಒಬ್ಬ ಫ್ರೆಂಡ್ ಇರಬೇಕು. ನೋಡಿ, ಒಲೆ ಕೊಡಿ ಇಲ್ಲ ಗ್ಯಾಸ್ ಕೊಡಿ, ಒಳ್ಳೆ ಅಡುಗೆ ಮಾಡಿಕೊಡ್ತಾನೆ. ಹಾಯ್ ಪಾಲ್ಗೊಂಡ್. ನೋಡಿ, ತೀರ್ಥಹಳ್ಳಿ ಹುಡುಗ. ಏನಪ್ಪ ಇದು? ಗೀ ರೈಸು, ಬೆಂಕಿ ಒಲೆಯಲ್ಲಿ ಮಾಡ್ತಾವನಲ್ಲ, ಅದು ಗ್ರೇಟು. ಅಣ್ಣ ಅಂತೂ ಫುಲ್ ಸಪೋರ್ಟಿವ್. ಆಯಣ್ಣ
ಬೆಂಕಿ ಇವ್ರಂತೂ ನೀವು ಇಷ್ಟೇ ಬಂದ್ರೆ ಇವರೇ ರಾಜನ್ ತರ ನಿಮ್ಮನ್ನ ನೋಡ್ಕೋತಾರೆ. ಬನ್ನಿ ಬನ್ನಿ ಎಲ್ಲ ಬನ್ನಿ, ಸಾಕಾಗಿದೆ. ಹಾಯ್ ಬಾಯ್ಸ್, ಹಾಯ್ ಹಾಯ್ ಶೆಟ್ಟಿ. ಚೆನ್ನಾಗಿದೆ ಚೆನ್ನಾಗಿದೆ ವೈಬ್. ಪಾಪ ಸೀನಾ ಅವರು 3 ಸತಿ ಹಾಕಿದ್ರು, 3 ಸತಿ ಕರೆಂಟ್ ಹೋಗಿ ಬಂತು. ಭರತ್ ಹೇಗ ಅನ್ನಿಸ್ತಿದೆ ಅಂದ್ರು ಆಗ್ಲೇ? ಏ ಬುಡ ಬೇಡ ಬೇಡ ಬೇಡ, ಯುದ್ಧ ಬೇಡ. ಬನ್ನಿ, ಎಷ್ಟು ಖುಷಿಯಾಗಿದ್ದೀರಾ? ನಮ್ದೇ ಎಲ್ಲ ಬಾರ್ ಸಪ್ಲೈ, ನಮ್ದೇ ಪುರುಷೋತ್ತಮ ಬ್ಲಾಗ್ ಹಾಕ್ತೀನಿ. ನೀರು ಎಲ್ಲ ಇದೆ, ಬರುತ್ತೆ. ನೋ ಕಾಮೆಂಟ್. ಅವರು ಸ್ಪ್ರೈಟ್ ಕುಡಿಯೋರು ಪಾಪ ದೂರನೇ ಹೋಗ್ಬಿಟ್ರು. ಏ ತಂದಿ ನಿಶ್ಚಯ ಅಲ್ಲಿ ತಾಂಬಿಟ್ಟ ಕೈಗೆ. ಥ್ಯಾಂಕ್ ಯು ನೇಸ್. ಚಿಕನ್ ಬಂದಿದೆ. ಓಕೆ ಬಾಯ್ಸ್, ನಿಶ್ಚಿತ್ ಇದ್ದಾಗ ಕುಕಿಂಗ್ ಚಿಂತೆನೇ ಇಲ್ಲ. ಅದ್ರಲ್ಲೂ ಈ ಸತಿ ಶೆಟ್ಟಿ ತಮ್ಮ ಬೇರೆ ಸೇರ್ಕೊಬಿಟ್ಟವನೆ. ಸುಮ್ನೆ ಪೋಸೆ ಇಲ್ಲ ಮಾಡ್ತಿದ್ಯಾ ಬ್ರೋ? ಗಾಳಿ ಇರ್ತಿದ್ದು ಜೋರಾಗಿ. ಬೆಂಕಿ ಬೆಂಕಿ ಬೆಂಕಿ. ದರ್ಶನ್ ಬೇರೆ ಇದಾರೆ. ಇಲ್ಲಿ ಏನೇನಿದೆ ಬ್ರೋ? ಫುಲ್ ಚಿಕನ್ ನೋಡ್ದೆ, ಆಯ್ತು. ತೋರ್ಸು, ಟ್ಯಾಟು ತೋರ್ಸು ಬೈ. ಬಿಡಿ ಬ್ರೋ, ದರ್ಶನ್ ತೋರ್ಸು. ಬಡವರು ಬ್ರೋ, ಚಿಕ್ಕ ವಯಸ್ಸಲ್ಲಿ ಏನೋ ತಪ್ಪು ಮಾಡ್ಬಿಟ್ರಿ. ಇರಿಟೇಷನ್. ಓಕೆ, ಇಲ್ಲೊಂದು ಗ್ಯಾಂಗ್ ಇದೆ. ಮಿಥುನ್ ಅವರು ಮ್ಯಾಚ್ ನೋಡಿ ಈಗ ಇನ್ನಿಂಗ್ಸ್ ಬ್ರೇಕಿಗೆ ಬಂದಿದ್ದಾರೆ. ಅಕ್ಷಯ್ ಕೋಡೇರ್ ಬೆಂಕಿ. ಏನೋ ಹೆಂಗಿದೆ? ಚಿಕನ್ ಎಲ್ಲ ಬೇಯಿಸ್ತವ್ರೆ ಹುಡುಗರು. ಒಳ್ಳೆ ಪಾರ್ಟಿ ಅಲ್ಲ. ತುಂಬಾ ದಿನ ಆದ್ಮೇಲೆ ಇಷ್ಟು ಮುಖ ನೋಡ್ತಿರೋದು. 3, 4, 5 ನೋಡ್ತಿದ್ವಿ. 19 ಜನ ಇದೀವಿ. ಬೆಂಕಿ ಇದು. ಓಮ ಮನೆ ಮಗ. ಹಾಯ್ ಬ್ರೋ. ಇನ್ನೊಬ್ಬ ಬಂದಿಲ್ಲ, ನಮ್ ಸಾಗರ್ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಓಯ್ ಆಶಿ, ಸಾಗರ್ಗೆ ಏನಾದ್ರು ಒಂದೇ ವರ್ಡಲ್ಲಿ ಹೇಳು ಅಂದ್ರೆ ಏನ್ ಹೇಳ್ತೀಯ? ಸಮರ್ಥ ಇವರು ಸ್ಕಂದವ್ರ ಅವೆಲ್ಲ ಮಾತಾಡಲ್ಲ, ಸೈಲೆಂಟ್ ಒಂದ್ ಸ್ಮೈಲ್ ಕೊಡ್ತಾರೆ. ಬಾರೋ ಬಾ. ಯಾವಾಗ ಕರ್ದಿದ್ ನಿಂಗೆ? ಯಾವಾಗ ಕರ್ದಿದ್ ನಿಂಗೆ? ಏನ್ ಕೈಯೆಲ್ಲ ಮುಗಿಬೇಡಲ್ಲ ಅವಳ. ಏ ಮುಚ್ಚ. ಎಷ್ಟ್ ಗಂಟೆಗೆ ಹೇಳಿದ್ ನಿಂಗೆ? ಮಾಡ್ಬಿಡಿ. ಎಷ್ಟ್ ಗಂಟೆಗೆ ಹೇಳಿದ್ದು? ರಾತ್ರಿ 8:15 ಕಣ. ನಾನ್ ಹೇಳಿದ್ದು ಎಷ್ಟ್ ಗಂಟೆಗೆ? ಮಧ್ಯಾಹ್ನ ಬಾ ಅಂತ. 8:15. ಏಯ್ 8:30 AM PM ಲೆಕ್ಕ ಇದೆ. ಹಾ ಕಮಾನ್ ಪುಣೆ, ಕಮಾನ್ ಪುಣೆ. ಆಚೆ ಬಿದ್ದಾರೆ. ಬಾರ ನೋಡೆ. ಓಕೆ, ಗುಡ್ ಮಾರ್ನಿಂಗ್ ಗಾಯ್ಸ್. ನೆನ್ನೆ ನೈಟ್ ಪಾರ್ಟಿ ಎಲ್ಲ ಆದ್ಮೇಲೆ ಈಗ ಕಾಫಿ ಕಾಯಿಸ್ತಾ ಇದ್ದೀವಿ. ದರ್ಶೋರ್ ನೋಡಿ ನೀರನ್ನ ಯಾವ ರೇಂಜಿಗೆ ತಂದವ್ರೆ. ದೊಡ್ಡ ಮನೆ ಹುಡುಗ. ಸಾಕ ಮಗ? ಆಗತ್ತಲ್ಲ ಎಲ್ಲರಿಗೂ. ನಮ್ಮ ಹುಡುಗಿ ಓಕೆ. ನಮ್ಗೆ ಆಂಟಿ ಓಕೆ, ಆಂಟಿ ಓಕೆ ನಮಗೆ. ನೋಡಿ ಓಕೆ, ಎಲ್ಲರೂ ಎಷ್ಟು ಜನ ಬಂದಿದ್ದೀರಾ? 2 ದಿನನೂ ಹಂಗೆ ಬಂದ್ಬಿಡಿ. 11, 2, 3, 4 ಎಲ್ಲ 2 ದಿನನೂ ಬರ್ಬೇಕು. ಓಕೆ ಪಾರ್ಟಿ.